ನಮಸ್ಕಾರ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? 15 ದಿನ ಆದಮೇಲೆ ಇವತ್ತು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸೊ ತುಂಬ ಜನ ಮೆಸೇಜ್ ಮಾಡಿದ್ರಿ, ತುಂಬ ಜನ DM ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ ನನಗೆ. ಏನಾಯಿತು ಫ್ರೆಂಡ್ಸ್, ಏನಾಯಿತು ಸಿಸ್ಟರ್ ನಿಮಗೆ, ಸೊ ಏನಾಯಿತು ಮೇಡಮ್ ಅಂತ. ನಾನು ಯಾರಿಗೂ ರಿಪ್ಲೈ ಮಾಡೋಕ್ಕೋಗಿಲ್ಲ. ಎಸ್, ನನಗೆ ಡೆಂಗ್ಯೂ ಪಾಸಿಟಿವ್ ಆಗಿತ್ತು. 15 ದಿನ, ನಾಳೆಗೆ 15 ಡೇಸ್ ಆಯಿತು ನನಗೆ ಹುಷಾರಿಲ್ದೇ. 1 ವಾರ ಹಾಸ್ಪಿಟಲಲ್ಲಿದ್ದೆ. ಇವತ್ತು ಈಗ ಸ್ವಲ್ಪ ಓಕೆ ಅನಿಸತ್ತೆ. ನಿಜವಾಗ್ಲೂ ಒಂದು ಸಣ್ಣ ಸೊಳ್ಳೆ ನಮ್ಮನ್ನು ಬೀಳ್ಸುತ್ತೆ ನೆಲಕ್ಕೆ ಅಂದರೆ ಅದನ್ನು ಎಷ್ಟು, ನಾನು ಈ TV ನಲ್ಲೆಲ್ಲ ನ್ಯೂಸ್ ನೋಡುವಾಗ ನೋಡ್ತಾ ಇದ್ದೆ. ಸೊ ಅಲ್ಲಿ ಈ ಥರ ಆಯಿತು, ಇಲ್ಲಿ ಸತ್ತೋದ್ರು, ಡೆಂಗ್ಯೂ ಪಾಸಿಟಿವ್ ಅಂತ. ಅಯ್ಯೋ ಜ್ವರ ಅಲ್ವಾ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ದಯವಿಟ್ಟು ಯಾರೂ ಜ್ವರನ ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಾನು ಒಂದು 2-3 ಡೇಸು ಜ್ವರ ಅಲ್ವಾ ಅಂತ ಇಲ್ಲೇ ಒಂದು ಲೋಕಲ್ ಇದರಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ. ಬಟ್ ಹೋಗಿ ನನಗೆ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಏನಿರಲಿಲ್ಲ, ನಾರ್ಮಲಾಗೇ ಇತ್ತು. ನನಗೆ ಪ್ಲೇಟ್ಲೆಟ್ಸ್ ಎಲ್ಲ ಏನೂ ಅಷ್ಟೊಂದೇನು ಕಮ್ಮಿ ಆಗಿರಲಿಲ್ಲ. 2 ಡೇಸ್ ಆದಮೇಲೆ ನನಗೆ ಸಿಕ್ಕಾಪಟ್ಟೆ ಬಾಡಿ ಪೇಯ್ನು, ಸುಸ್ತಾಗ್ತಾ ಇತ್ತು. ಏನಕ್ಕೆ ಈ ಥರ ಆಗ್ತಾಯಿದೆ, ಜ್ವರ ಕೂಡ ಏನೂ ಇಲ್ವಲ್ಲ ಅಂತ 2 ಡೇಸ್ ಆದಮೇಲೆ ನೆಕ್ಸ್ಟು ನನ್ನ ಹಸ್ಬೆಂಡು ಸರಿ ಬ್ಲಡ್ ಟೆಸ್ಟ್ ಮಾಡಿಸೋಣ, ಹೆಂಗಾದರೂ ಆಗಲಿ ಒಂದು ಸತಿ ನಡಿ, ಇನ್ನೊಂದು ಸತಿ ಅಂದ್ಬಿಟ್ಟು ರಿಪೀಟ್ ಹೋದ್ವಿ. ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನನಗೆ ಅಷ್ಟರೊಳಗಾಲೇ ನನಗೆ ಸ್ವಲ್ಪ ಮತ್ತೆ ಜ್ವರ ಬಂದಿತ್ತು. ಜ್ವರ ಅಂದರೆ ಯಾವ ಥರ ಅಂದರೆ ಎಷ್ಟು ಚಳಿನ ತಡೆಯೋಕ್ಕಾಗಲ್ಲ ಅಂದರೆ ತುಂಬ ಚಳಿ ಜ್ವರ. ಈ ಕಣ್ಣು ಹತ್ರ ಅಂತೂ ಎಷ್ಟು ನೋವಾಗ್ತಾಯಿತ್ತು ಅಂದರೆ ಕಣ್ಣು ಈಚೆ ಕಿತ್ಕೊಂಡು ಬರ್ತಾ ಇದೆಯೇನೋ ಅನ್ನೋ ಥರ ನೋವಾಗ್ತಾಯಿತ್ತು. ನಂಗೆ ಅಷ್ಟು ಪೇಯ್ನು, ಬಾಡಿ ಪೇಯ್ನ್ ಅಂತೂ ಯಪ್ಪ, ಅಬ್ಬಾ ದೇವರಣೆ, ನರಕ ಅಂದರೆ ಇದೇನಾ ಅನ್ನೋ ಥರ ಆಗ್ತಾಯಿತ್ತು. ಸರಿ ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಮಾಡಿಸಿ ಒಂದು ಅರ್ಧ ಗಂಟೆಲೇ ಬ್ಲಡ್ ರಿಪೋರ್ಟ್ ಎಲ್ಲ ಬಂತು. ಬಂದಾದಮೇಲೆ ಎಸ್ ಪಾಸಿಟಿವ್ ಅಂತ ಬಂತು. ಪ್ಲೇಟ್ಲೆಟ್ಸು 2 lakhs ಚೇಂಜ್ ಏನೋ ಸಮಥಿಂಗ್ ಇದ್ದಿದ್ದು. ಒಂದು ದಿನ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಡೇ ಹೋದರೆ ಅದರೊಳಗಾಲೇ 1,15,000 ಆಗೋಗಿತ್ತು. ಪ್ಲೇಟ್ಲೆಟ್ಸ್ ಫುಲ್ಲು ಡೌನ್ ಆಗೋಯಿತು. ಇಮ್ಮಿಡಿಯೇಟಾಗಿ ಅಡ್ಮಿಟ್ ಮಾಡಿಕೊಂಡ್ರು. ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ರು. ಕಂಟಿನ್ಯೂಸ್ ಆಗಿ ನನಗೆ ಪ್ಲೇಟ್ಲೆಟ್ಸ್ ಡೌನ್ ಆಗ್ತಾನೆ ಬಂತು. 80,000 ಆಗಿತ್ತು. ಸೊ 80,000 ಆಗಿ ನನಗೆ ಬಾಡಿ ಎಲ್ಲ, ಮುಖ ಎಲ್ಲ ಫುಲ್ಲು ಊದ್ಕೊಂಡ್ಬಿಡ್ತು. ನನಗೆ ಕೈ ಕಾಲೆಲ್ಲ ನನಗೆ ಶಕ್ತಿನೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಆಮೇಲೆ ಇದು ನನಗೆ ಡ್ರಿಪ್ಸ್ ಎಲ್ಲ ಕೊಟ್ಟಿದ್ರು. ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಕೂಡ ಆಗಿದೆ. 3 ಡೇಸ್ ಆಗಿದೆ. ನನಗೆ ಪ್ಲೇಟ್ಲೆಟ್ಸ್ ಎಲ್ಲ ಫುಲ್ಲು ಡೌನ್ ಆಗ್ತಾಯಿತ್ತು. ಆಮೇಲೆ ಭಯ ಆಗೋಯಿತು ನನ್ನ ಹಸ್ಬೆಂಡಿಗೆ. ಏನಾಯಿತು, ಇಲ್ಲ ಡಾಕ್ಟ್ರ್ ಹತ್ರನೇ, ಇಲ್ಲ ಡಿಸ್ಚಾರ್ಜ್ ಮಾಡಿಸ್ಬಿಡಿ, ನಾನು ಬೆಂಗಳೂರಿಗೆ ಎಲ್ಲಾದ್ರು ಕರ್ಕೊಂಡು ಹೋಗ್ತೀನಿ, ಮತ್ತು ಪ್ಲೇಟ್ಲೆಟ್ಸ್ ತುಂಬಾ ಡೌನ್ ಆಗ್ತಾಯಿದೆ, ಬೇಡ ಅಂತ. ಆಮೇಲೆ ಅವ್ರು ಹೇಳಿದ್ರು ಏನೂ ಆಗಲ್ಲ, ಅದು ಡೌನ್ ಆಗೇ ಇನ್ಕ್ರೀಸ್ ಆಗೋದು. ಸೊ ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ ಅಂತ ಅವ್ರಿಗೂ ಒಂದಷ್ಟು ಬುದ್ಧಿ ಹೇಳಿದ್ರು ಡಾಕ್ಟ್ರು. ಸೊ ಬೇಡ, ಇವತ್ತು ಒಂದು ದಿವಸ ನೋಡೋಣ, ನಾಳೆ ಏನಾದ್ರು ಇನ್ಕ್ರೀಸ್ ಆಗಿಲ್ಲ ಅಂದರೆ ನಾಳೆ ಬೇಕಾದರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನೀವು ಬೆಂಗಳೂರಿಗೆಲ್ಲಾದರೂ ಕರ್ಕೊಂಡು ಹೋಗಿ ಅಂತ ಅಂದರು. ಸೊ ಈ ಥರ ಆಯಿತು. ಒಂದು ದಿವಸ ವೆಯ್ಟ್ ಮಾಡಿ ಆಮೇಲೆ ನಾಳೆ ಬೆಳಿಗ್ಗೆ ಎದ್ದೇಳೋದ್ರೊಳಗೆ ನನಗೆ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು. ಒಂದು 8,000 ಏನೋ ಜಾಸ್ತಿ ಆಯಿತು. ಅದಕ್ಕೆ ಬೆಸ್ಟು ಅಂದರೆ ಇದು ಪಪಾಯ ಎಲೆದು ರಸ, ಅದನ್ನು ನಮ್ಮಮ್ಮ ಡೈಲಿ ಮನೆಯಿಂದ ಮಾಡಿ ಕಳಿಸೋರು. ಕುಡಿತಾ ಇದ್ದೆ ಡೈಲಿ, ದಿನಕ್ಕೆ 2 ಸತಿ ಕುಡಿತಾ ಇದ್ದೆ. ನಿಜವಾಗ್ಲೂ ಕಮ್ಮಿ ಆಯಿತು. ಇವಾಗ್ಲೂ ದಿನಕ್ಕೆ 1 ಸತಿ ಕುಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೀಟು, ಮತ್ತು ಕುಡಿಯೋಕ್ಕಾಗಲ್ಲ, ಅದು ಸಖತ್ತು ಒಂಥರ, ಯಾವ ಥರ ಅಂದರೆ ಅದು ಹೇಳೋಕ್ಕಾಗಲ್ಲ ಆ ಥರ, ಅದು ಒಂಥರ ಸ್ಮೆಲ್ಲು, ಕಹಿ ಥರ ಫೀಲು. ಸೊ ಹಾಗಾಗಿ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಆದರೂ ಇನ್ನೂ ನನಗೆ ಸಿಕ್ಕಾಪಟ್ಟೆ ಬಾಡಿ ಪೇಯ್ನು, ತುಂಬ ಸುಸ್ತು ಎಷ್ಟಪ್ಪ ಅಂದರೆ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸುಸ್ತಾಗ್ತಾಯಿತ್ತು. ಈಗಲೂ ನನಗೆ ಬಾಡಿ ಪೇಯ್ನ್ ಇದೆ, ಇನ್ನೂ ಸ್ವಲ್ಪ ಸುಸ್ತಿದೆ. ಸುಮ್ಮನೆ ಮಲ್ಗೋಣ ಅಂತ ಅನಿಸ್ತಾ ಇದೆ. ಹಂಗಾಗಿ ಈಗ ಇವತ್ತು ತುಂಬ ಜನ ಮೆಸೇಜ್ ಮಾಡ್ತಾನೆ ಇದ್ರಲ್ವ, ಸೊ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗಲಿ ಅಂತ ಇವತ್ತು ಈ ಲಾಗ್ನ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಚಿಕ್ಕಪೇಟೆಯಿಂದ ಏನೇನೆಲ್ಲ ತೊಗೊಂಡು ಬಂದು ಇಟ್ಟಿದ್ದ ದಿನವೇ ನನಗೆ ಜ್ವರ ಬಂದಿದ್ದು. ಅದನ್ನ ಬ್ಯಾಗ್ ಕೂಡ ಓಪನ್ ಮಾಡಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ, ಯಾವ ಸ್ಯಾರಿ ತೊಗೊಂಡೆ, ಮತ್ತು ರಿಟರ್ನ್ ಗಿಫ್ಟ್ ಕೂಡ ಕೊಡೋದಕ್ಕೆ ಅಂತ ತೊಗೊಂಡಿದ್ದೀನಿ.
ಸೊ ಹಾಗಾಗಿ ಅದನ್ನೆಲ್ಲ ಒಂದಷ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಕ್ಯಾಮ್ರಾ ಮುಂದೆ ಮಾತಾಡಿಲ್ಲ ಅಂದರೆ ನಮಗೂ ಇರೋಕ್ಕಾಗಲ್ಲ, ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ನನ್ನ ಹಸ್ಬೆಂಡ್ ಬೈತಾ ಇದ್ರು, ಏನೂ ಬೇಕಾಗಿಲ್ಲ, ನೀನು ಯಾವ ವಿಡಿಯೋನೂ ಮಾಡಬೇಡ, ಏನೂ ಬೇಡ, ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ. ಹಂಗಾಗಿ ನಾನು ಕೂಡ ಒಂದು 15 ಡೇಸು ಏನು ನನಗೂ ಎದ್ದೇಳಕ್ಕೂ ಆಗ್ತಾ ಇರಲಿಲ್ವಲ್ಲ, ಹಾಗಾಗಿ ಸುಮ್ಮನೆ ಇದ್ಬಿಟ್ಟಿದ್ದೆ. ಸೊ ತೋರಿಸ್ತೀನಿ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ. ಆಮೇಲೆ ಲಾಸ್ಟಲ್ಲಿ ನಿಮ್ಗೆ ಹೇಳೋದು ಒಂದೇ, ನಿಜವಾಗ್ಲೂ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ಜ್ವರನ. ದಯವಿಟ್ಟು ಎಲ್ಲರೂ ಒಂದು 2 ಡೇಸ್ ಜ್ವರ ಬಂದ ತಕ್ಷಣ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ನೀಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಡೆಂಗ್ಯೂ ಇಷ್ಟೊಂದು ಡೇಂಜರಾ ಅಂತ ನನಗೆ ಪರ್ಸ್ನಲಿ ನನಗಾದ್ಮೇಲೆ ನನಗೆ ಅನಿಸಿದ್ದು. ಸೊ ದಯವಿಟ್ಟು ಎಲ್ಲರೂ ಸೊಳ್ಳೆ ಕಚ್ಚದೇ ಇರೋ ಥರ ನೋಡ್ಕೊಳ್ಳಿ. ಅಕಸ್ಮಾತ್ ಕಚ್ಚಿದ್ರೂ ಗೊತ್ತಾಗಲ್ಲ ನಮ್ಗೆ ಯಾವಾಗ ಕಚ್ಚುತ್ತೆ ಅಂತ. ಕಚ್ಚಿದ್ರೂ ಈ ಥರ ಟ್ರೀಟ್ಮೆಂಟ್ ಮಾತ್ರ ತಗೊಳ್ಳಿ. ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಪಪ್ಪಾಯ ಅದು ಪ್ಲೇಟ್ಲೆಟ್ಸ್ ಮೇಯ್ನು ಡೆಂಗ್ಯೂಗೆ ಪ್ಲೇಟ್ಲೆಟ್ಸು ಡೌನ್ ಆಗ್ತಾ ಬರುತ್ತೆ. ಸೊ ಪಪ್ಪಾಯ ಲೀಫ್ನ ರುಬ್ಬಿ ಅದನ್ನು ರಸ ತೆಗೆದು ಅದನ್ನು ಕುಡಿಯೋದ್ರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಅದನ್ನಂತೂ ಮಾಡಿ. ಆಮೇಲೆ ಕಿವಿ ಫ್ರೂಟ್ಸು ತಿನ್ನಿ, ಡ್ರ್ಯಾಗನ್ ಫ್ರೂಟ್ಸು, ನನಗೆ ಪೊಮಗ್ರನೇಟು ಇದನ್ನೆಲ್ಲ ತಿನ್ನೋದಕ್ಕೆ ಹೇಳಿದರು. ಸೊ ಡೈಲಿ ತಿಂತಾಯಿದ್ದೀನಿ. ಇದು ಹಾಸ್ಪಿಟ್ಲಲ್ಲಿ 2 ಡೇಸ್ ಆದಮೇಲೆ ನನಗೆ ಇದನ್ನು ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಳ್ಳಿ ಅಂತ ನನ್ನ ಹಸ್ಬೆಂಡಿಗೆ ಹೇಳಿದೆ. ಹಂಗಾಗಿ ತೊಗೊಂಡ್ರು. ಎಲ್ಲದನ್ನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂದಮೇಲೆ ಇದನ್ನು ಯಾಕೆ ಶೇರ್ ಮಾಡಬಾರ್ದು ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಕ್ಲಿಪ್ಪಿಂಗ್ನ ತೊಗೊಂಡ್ರು. 2 ದಿನ ಆದಮೇಲೆ ಹಾಸ್ಪಿಟಲದ್ದು ಕ್ಲಿಪ್ಪಿಂಗ್ನ ತೊಗೊಂಡಿರೋದು. ನನಗೆ ರೈಟ್ ಹ್ಯಾಂಡಿಗೆ ಫಸ್ಟು ಡ್ರಿಪ್ಪೆಲ್ಲ ಹಾಕಿದ್ರು. 2 ದಿನ ಆದಮೇಲೆ ಅದು ಕೈಯೆಲ್ಲ ಫುಲ್ ಊತ ಬಂದ್ಬಿಡ್ತು. ಪ್ಲೇಟ್ಲೆಟ್ಸು ಇಮಿಡಿಯೇಟಾಗಿ 80,000ಗೆ ಬಂತು. ಹಾಗಾಗಿ ಕಮ್ಮಿ ಆದಾಗ ನನಗೆ ಕೈಯೆಲ್ಲ ಊದ್ಕೊಂಡು ಆ ರಿಂಗ್ ಕೂಡ ನನಗೆ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ತೆಗ್ದೇ ಇಲ್ಲ. ಮಿನಿಮಮ್ ಒಂದು 30 ಹಾಕಿರ್ಬೋದೇನೋ ಡ್ರಿಪ್ಪೆಲ್ಲ, ಅಷ್ಟು ಸುಸ್ತಾಗೋಗಿತ್ತು. ಕೈದು ರೈಟ್ ಹ್ಯಾಂಡಲ್ಲಿ ಊತ ಆದಮೇಲೆ ಅದನ್ನು ತೆಗೆದು ಲೆಫ್ಟ್ ಹ್ಯಾಂಡಿಗೆ ನೆಕ್ಸ್ಟ್ ಡೇಗೆ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಮಾಡಿದ್ರು. ಡೈಲಿ ಬ್ಲಡ್ ತಗೊಳ್ತಾ ಇದ್ರು. ಬಂದು ಬೆಳಿಗ್ಗೆ ಸಾಯಂಕಾಲ ಪ್ಲೇಟ್ಲೆಟ್ಸ್ ಚೆಕ್ ಮಾಡೋದಕ್ಕೆ ಮತ್ತು WBC ಎಲ್ಲ ಚೆಕ್ ಮಾಡೋದಕ್ಕೆ. ನನಗೆ WBC ಕೂಡ ಕಮ್ಮಿ ಆಗಿತ್ತು. ಸೊ ಹಾಗಾಗಿ ಜಾಸ್ತಿ ಇನ್ಫೆಕ್ಷನ್ ಇದೆ ಒಳಗಡೆ ಬಾಡಿನಲ್ಲಿ. ಸೊ ಅದಕ್ಕೋಸ್ಕರ WBCನೂ ಕಮ್ಮಿ ಆಗ್ತಾಯಿತ್ತು. ಸೊ ಇದು ನೆಕ್ಸ್ಟ್ ಡೇ ಪ್ಲೇಟ್ಲೆಟ್ಸ್ ಕಮ್ಮಿ ಆದಮೇಲೆ ಇದು ನನಗೆ ಫುಲ್ಲು ಕೈ ಊತ ಆಗಿತ್ತಲ್ವ, ಹಾಗಾಗಿ ಅದನ್ನು ರೈಟ್ ಹ್ಯಾಂಡಿಂದ ತೆಗೆದು ಇವಾಗ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಮಾಡಿದರು ಡ್ರಿಪ್ ಹಾಕಿರೋದನ್ನ. ಇದು ಆ ರಿಂಗ್ ಕೂಡ ಬಿಚ್ಚಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಬಿಸಿನೀರು ಕೊಟ್ಟಿದ್ರು ನನ್ನ ಹಸ್ಬೆಂಡು, ಸ್ವಲ್ಪ ಡಿಪ್ ಮಾಡಿ ಇಡು ಅಂತ. ಕೈನ ಇಟ್ಕೊ, ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ತೆಗಿತೀನಿ ಅಂತ. ನೆಕ್ಸ್ಟ್ ಡೇ ಅವತ್ತೇ ನನಗೆ ಆಶಾ ಮತ್ತು ತನುಜಾ ಇಬ್ಬರು ಬಂದಿದ್ದರು. ನಿಜವಾಗ್ಲೂ ಒಂದು 4 ಡೇಸ್ ಆದಮೇಲೆ ಅವತ್ತೇ ನಾನು ಸ್ವಲ್ಪ ನಕ್ಕಿದ್ದು. ಆಮೇಲೆ ಆಶಾನೇ ನನಗೆ ಊಟ ಎಲ್ಲ ಹಾಕ್ಕೊಟ್ಲು. ತನುಜಾ ಅಂತೂ ಡೈಲಿ ಬೆಳಗ್ಗೆ ಸಾಯಂಕಾಲ ಆಸ್ಪತ್ರೆಗೆ ಬರ್ತಾಯಿದ್ಲು. ಬೇಡ ಕಣೆ ಅಂದ್ರೂ ಮನೆಯಿಂದ ಪಾಪ ಬಂದು ಹೋಗ್ತಾಯಿದ್ಲು. ಇದು ಮನೆಗೆ ಬಂದಿದ್ದ ದಿನ, ಕರ್ಕೊಂಬಂದಿದ್ದ ದಿನ ಸಾಯಂಕಾಲ ನನಗೆ ಪಪ್ಪಾಯದು ರಸ ತೆಗೆದಿರೋದನ್ನ ಕೊಟ್ಟಿದ್ರು. ಕುಡಿಯೋಕ್ಕಾಗ್ತಾ ಇರಲಿಲ್ಲ. ನಮ್ಮಮ್ಮ ಮಾತ್ರ ಬಿಡ್ತಾನೇ ಇರಲಿಲ್ಲ. ಆದರೂ ಡೈಲಿ ಈಗಲೂ ಒಂದು ಚೂರಾದರೂ ಕುಡಿ ಅಂತ ಬೈತಾ ಇರ್ತಾರೆ. ಕುಡಿದ ತಕ್ಷಣ ಏನಾದರೂ ತಿಂದ್ಬಿಡ್ಬೇಕು. ಕಣ್ಣು ಮುಚ್ಕೊಂಡು ಹಾಗೇನೆ ಡ್ರ್ಯಾಗನ್ ಫ್ರೂಟ್ನ ತಿಂದ್ಬಿಡ್ತಾ ಇದ್ದೆ. ಯಪ್ಪ ಎಷ್ಟು ಇದಾಗಿತ್ತು ಅಂದರೆ ನಿಜವಾಗ್ಲೂ ಮಕ್ಕಳಂತೂ ಸಖತ್ತು ಗಾಬರಿ ಆಗಿದ್ರು. 3 ಜನನೂ ಕುತ್ಕೊಂಡು ನೋಡ್ತಾ ಇದ್ರು. ಯಾವ ಥರ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಪಾಪ ಸಖತ್ತು ಭಯಪಟ್ಟು ಹೋಗಿದ್ರು. ನನ್ನ ಹಸ್ಬೆಂಡ್ ಬೇರೆ ಮೊದಲೇ ಹೇಳಿದರು, ಯಾವ ಲಾಗು ಮಾಡಬೇಡ, ಏನು ಮಾಡಬೇಡ, ಚೆನ್ನಾಗಿ ರೆಸ್ಟ್ ತಗೋ ಅಂತ. ಆದ್ರೂ ನಮಗೆ ಡೈಲಿ ಲಾಗ್ಸ್ ಮಾಡ್ತಾ ಇರ್ತೀವಲ್ವ, ಕ್ಯಾಮ್ರಾ ಮುಂದೆ ಬರಲಿಲ್ಲ ಅಂದರೆ ನಮಗೂ ಒಂಥರ ಆಗ್ತಾ ಇರುತ್ತೆ. ಸೊ ನಿಜವಾಗ್ಲೂ ಬ್ಯಾಗ್ನ ಯಾವ ಥರ ತೊಗೊಂಡು ಬಂದು ಬ್ಯಾಂಗ್ಳೂರಿಂದ ಇಟ್ಟಿದ್ದೀನೋ ಹಂಗೆ ಇದೆ, ಓಪನ್ ಕೂಡ ಮಾಡಿಲ್ಲ. ಸೊ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಲೈಟಾಗಿ ತಲೆನೋವ್ತಾ ಇದೆ. ಮೊದಲಿಗೆ ಇದು ನಾನು ದೇವ್ರದ್ದು ಹಿಂದೆ ಇದನ್ನು ಹಾಕೋದಕ್ಕೆ ಅಂತ ಈ ಥರ, ಇದಕ್ಕೆ ತೋಮಾಲೆ ಅಂತಾರಂತೆ. ಯಾರೋ ನನಗೆ ಮೆಸೇಜ್ ಮಾಡಿದರು. ನಾನು ಇದನ್ನು ಏನಂತಾರೆ ನನಗೆ ಗೊತ್ತಿಲ್ಲ ಅಂತ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ. ಸೊ ಅದಕ್ಕೆ ಹಿಂದೆಗಡೆ ತೋಮಾಲೆ ಅಂತಾರೆ ಮೇಡಮ್ ಅಂತ ಕಳಿಸಿದ್ರು. ಅದನ್ನು ನೋಡಿದ್ದೆ. ಸೊ ಥ್ಯಾಂಕ್ ಯು. ಇದನ್ನು ತೊಗೊಂಡಿದ್ದೀನಿ. ಇದು ಲಕ್ಷ್ಮಿಗೆ ಹಿಂದೆಗಡೆ ಹಾಕೋದಕ್ಕೆ ಅಂತ. ಆಮೇಲೆ ನೆಕ್ಸ್ಟ್ ಬಂದು ನಾನು ಬೀಡ್ಸ್ ತೊಗೊಳೋದಕ್ಕೇ ಮೇಯ್ನು ಇದು ಹೋಗಿದ್ದಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಗ್ರೀನ್ ಕಲರು ಮತ್ತು ಸ್ವಲ್ಪ ರೆಡ್ ಮೆರೂನ್ ಥರ ಇದೊಂದು ತೊಗೊಂಡಿದ್ದೀನಿ. ಈ ಥರ ಇದೆ.
ಗ್ರೀನ್ ಕಲರು ಈ ಗ್ರೀನ್ ಕಲರ್ ಸ್ವಲ್ಪ ದಪ್ಪ ಸೈಜ್ ತೊಗೊಂಡಿದ್ದೀನಿ. ಇದನ್ನು ನಾನು ಪೋಣಿಸಿದ ಮೇಲೆ ತೋರಿಸ್ತೀನಿ. ನಂದು ಡಾಲರ್ ತೊಗೊಂಡಿದ್ದೀನಲ್ವ, ಸೊ ಅದಕ್ಕೋಸ್ಕರ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಈ ಗ್ರೀನು ಮತ್ತು ಇದೊಂದು ಮೆರೂನ್ ಥರ, ರೆಡ್ ಅಲ್ಲ, ರೆಡ್ದು ನೋಡಿದೆ, ಅದು ಯಾಕೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಸೊ ಇದು ಬಿಚ್ಚೋಗ್ಬಿಟ್ಟಿದೆ ಫುಲ್ಲು. ಓಕೆ, ಈ ಥರ ಇದೆ. ಇದೊಂದು ಇದನ್ನು ತೊಗೊಂಡಿದ್ದೀನಿ. ಇದೆರಡನ್ನೂ ಹಾರ ಮಾಡಿಸಿದ್ಮೇಲೆ ಇದಕ್ಕೊಂದು ಗೆಟಪ್ ಕಾಣಿಸುತ್ತೆ. ಸೊ ಈ ಥರ ಇದೆ. ನೆಕ್ಸ್ಟ್ ಬಂದು ಇದೊಂದು ಕ್ಲಚಸ್ನ ತೊಗೊಂಡೆ. ನನಗೆ ಚೆನ್ನಾಗಿ ಅನ್ನಿಸ್ತು, ನನಗೆ ಈ ಥರದ್ದೊಂದು ಬೇಕಾಗಿತ್ತು. ಸೊ ಈ ಥರ ಇದೆ, ಶೈನಿಂಗ್ದು. ಈ ಫಂಕ್ಷನಿಗೆಲ್ಲ ಇದಕ್ಕೆ ಇಟ್ಕೊಳ್ಳೋದಕ್ಕೆ, ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಇದೆ. ಇದಕ್ಕೊಂದು ಚೈನ್ ಕೂಡ ಕೊಟ್ಟಿದ್ದಾರೆ. ಚೈನ್ ಬೇಕಾದರೆ ನಾವು ಇದನ್ನು ಹಾಕ್ಕೊಳ್ಬೋದು. ಸೊ ಚೈನಿಗಿನ್ನ ಬೆಸ್ಟು ಇದು, ಈ ಥರ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನೊಂದು ತೊಗೊಂಡೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು 650 ಹೇಳಿದರು, 500 ಕೊಟ್ಟೆ ನಾನು ಇದಕ್ಕೆ. ಈ ಥರ ಇದೆ. ಒಂದು ಸಿಂಗಲ್ ಹ್ಯಾಂಡು ಗೋಲ್ಡ್ ಇದ್ರ ಥರ, ಆಮೇಲೆ ಇಲ್ಲಿ ಸ್ವಲ್ಪ ಶೈನಿಂಗ್ ಥರ ಇದೆ. ಈ ಥರ ಪಿಂಕಿಶ್ ಕಲರಲ್ಲಿದೆ, ನನಗೆ ತುಂಬ ಇಷ್ಟ ಆಯ್ತು ಇದು. ಸೊ ಹಾಗಾಗಿ ಇದನ್ನು ತಗೊಂಡೆ. ಒಳಗಡೆ ಫೋನು ಇದೆಲ್ಲ ಇಟ್ಕೊಳ್ಬೋದು, ಚೆನ್ನಾಗಿದೆ. ಮೇಲ್ಗಡೆ ಒಂದು ಈ ಥರ ಸ್ಟೋನ್ ಬಂದಿದೆ, ಫ್ಲವರ್ಸ್ ಥರ ಸ್ಟೋನು. ಆಮೇಲೆ ಕೆಳಗಡೆನೂ ಅಷ್ಟೇ ಈ ಥರ ತುಂಬ ಚೆನ್ನಾಗಿದೆ. ಈ ಥರದ್ದೊಂದು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹೇಗೂ ಹೋಗಿದ್ದೀವಲ್ಲ, ತೊಗೊಳ್ಳೋಣ, ಮ್ಯಾರೇಜಿಗೆಲ್ಲ ಚೆನ್ನಾಗಿರುತ್ತೆ. ಫಂಕ್ಷನ್ಗಳಿಗೆ, ಮ್ಯಾರೇಜ್ ಒಂದೇ ಅಲ್ಲ, ಸೊ ಎಲ್ಲ ಫಂಕ್ಷನ್ಗಳಿಗೂ ಇಟ್ಕೊಳ್ಳೋದಕ್ಕೆ ಸ್ಟೈಲಿಶಾಗಿ ಚೆನ್ನಾಗಿರುತ್ತೆ. ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡೆ. ನೆಕ್ಸ್ಟ್ ಬಂದು ಇದೊಂದು ಹೂವು, ಈ ಥರದ್ದು ಫ್ಲವರ್ನ ತೊಗೊಂಡಿದ್ದೀನಿ. ಇದು ಡೆಕೋರೇಷನ್ ಮಾಡೋದಕ್ಕೆ. ನಾನು ಇದನ್ನು ಡೆಕೋರೇಷನ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತಲೂ. ನನಗೆ ಆರೆಂಜು ಮತ್ತು ಯೆಲ್ಲೋ ಕಲರು ಹೂವನ್ನ ತೊಗೊಂಡಿದ್ದೀನಿ. ಇದು ಸಿಂಗಲ್ ಪೀಸ್ ತೊಗೊಳಕ್ಕೆ ಹೋದರೆ 150 ರುಪೀಸ್ ಆಗ್ತಾಯಿತ್ತು. ಇದಕ್ಕೆ ಕೆಳಗಡೆ ಬಂದು ಈ ಥರ ಗಂಟೆ ಥರ ಬಂದಿದೆ, ಇದನ್ನು ಕೂಡ ತಂದಿದ್ದೀನಿ. ನಾನು ಈ ಗಂಟೆನ ಒಂದು 10 ಪೀಸ್ ತೊಗೊಂಡಿದ್ದೀನಿ. ಈ ಥರ ಗಂಟೆ ಥರ ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಮಾಡೋದು ಡೆಕೋರೇಷನ್ಗೆ ಅಂತ. ಚೆನ್ನಾಗಿದೆ. ಇದು ಬಂದು ಒಂದಕ್ಕೆ 10 ರೂಪಾಯಿ. ಇದು ಸೆಟ್ ತೊಗೊಂಡ್ರೆ, ಒಂದೊಂದು ತೊಗೊಳಕ್ಕೆ ಹೋದರೆ ನಮ್ಗೆ 150 ರುಪೀಸ್ ಆಗುತ್ತೆ, ಈ ಗಂಟೆ ಪೋಣಿಸಿ ಇರೋದನ್ನ ಅಂತ ಹೇಳ್ತಾಯಿದ್ರು. ಸೊ ಜಾಸ್ತಿ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅಂದರು. ಹಂಗಾಗಿ ನಾನಿದು ಒಂದು ಪ್ಯಾಕಲ್ಲಿ 5 ಪೀಸ್ ಬಂದಿದೆ. ಇದಕ್ಕೆ ಒಂದಕ್ಕೆ 5 ರೂಪಾಯಿ, ಅಲ್ಲ ಸಾರಿ 5 ರೂಪಾಯಿ, 150 ರುಪೀಸು. ಅಂದರೆ ಜಾಸ್ತಿ ತೊಗೊಂಡ್ರೆ ಕಮ್ಮಿ ಆಗುತ್ತೆ ರೇಟು ಅಂದರು. ಹಂಗಾಗಿ ಅದು ಒಂದೊಂದು ಪ್ಯಾಕ್ ಬಂದು 150 ರುಪೀಸು. ಇದು ಬಂದು 100 ರುಪೀಸು. ಇದು 100 ರುಪೀಸ್ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ನಾನು ಪೋಣಿಸ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಡೆಕೋರೇಷನ್ ಮಾಡೋದು ಕೂಡ ತೋರಿಸ್ತೀನಿ. ಸೊ ನನಗೆ ಒಂದು ತಲೆಯಲ್ಲಿ ಒಂದು ಐಡಿಯಾ ಇದೆ ಈ ಥರ ಮಾಡಬೇಕು ಅಂತ. ಸೊ ಈ ವರ್ಷದ ಲಕ್ಷ್ಮೀ ಪೂಜೆಗೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನು ಗಂಟೆ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಇದನ್ನು ಯಾವ ಥರ ಮಾಡೋದು ಅಂತ. ಈ ಥರದ್ದು ಇದನ್ನು ತೊಗೊಂಡೆ. ಇದು 100 ರುಪೀಸು, ಅದು 150 ರುಪೀಸು. ಇದನ್ನು ತೊಗೊಂಡು ಬಂದೆ. ಸೊ ನೆಕ್ಸ್ಟ್ ಬಂದು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಸೊ ರಿಟರ್ನ್ ಗಿಫ್ಟ್ ತೋರಿಸ್ತೀನಿ. ಈ ಥರ ಪರ್ಸ್ನ ತೊಗೊಂಡಿದ್ದೀನಿ. ಈ ಥರದ್ದು ಇದು ನಾವು ಈಗ ಇದನ್ನೆಲ್ಲ ನಾನು ಯೂಶ್ವಲಿ ಬ್ಲೌಸ್ ಪೀಸು ಮತ್ತು ಅರಿಶಿನ ಕುಂಕುಮ, ಹೂವು, ತೆಂಗಿನಕಾಯಿ, ಬಾಳೆಹಣ್ಣು ಆ ಥರದ್ದೆಲ್ಲ ಕೊಡ್ತಾಯಿದ್ದೆ. ಸೊ ಬ್ಲೌಸ್ ಪೀಸ್ ಆದರೆ ಏನು ಮಾಡ್ತಾರೆ, ತೊಗೊಂಡೋಗಿ ಅಲ್ಲೇ ಎಲ್ಲೋ ಬಿಸಾಕ್ಬಿಡ್ತಾರೆ. ಅಷ್ಟೊಂದೆಲ್ಲ ಕೆಲವ್ರಿಗೆಲ್ಲ ಮ್ಯಾಚಿಂಗೇ ಹೊಲಿಸ್ಕೊಳ್ತಾರಲ್ವ. ಸೊ ಹಾಗಾಗಿ ಏನಾದರೂ ಯೂಸ್ ಆಗೋ ಥರ ಕೊಡೋಣ ಅಂತ ನಾನು ಐಡಿಯಾ ಮಾಡ್ತಾಯಿದ್ದೆ. ಆಮೇಲೆ ಆಶಾ ತನುಜನೂ ಹೇಳಿದ್ರು. ಸೊ ನಾನು ಅವರಿಗೂ ಈ ಥರ ಯೂಸ್ ಆಗುತ್ತೆ ಕಂಡ್ರೆ ಈ ಥರ ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಈ ಪರ್ಸು ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಇದೆ ಒಳಗಡೆನೂ. ಆಮೇಲೆ ಪರ್ಸ್ ಇದಕ್ಕೆಲ್ಲ ದೇವಸ್ಥಾನಗಳಿಗೆ ಎಲ್ಲಾದರೂ ಹೋಗುವಾಗ ಇಟ್ಕೊಂಡು ಹೋಗ್ತಾರೆ, ಆಚೆ ಎಲ್ಲಾದರೂ ಹೋಗುವಾಗ. ಸಿಂಪಲಾಗಿ ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ಕೊಟ್ಟಾಗ ಒಂದು ಖುಷಿಯಿಂದ ಅವರು ಇಟ್ಕೊತಾರೆ. ಸೊ ಈ ಥರದ್ದು ಕೊಟ್ಟಿದ್ದಾರೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ಈ ರಿಟರ್ನ್ ಗಿಫ್ಟಿಗೆ ಇದನ್ನು ತೊಗೊಂಡೆ. ಇದನ್ನು ನಾನು 120 ಪೀಸ್ ತೊಗೊಂಡಿದ್ದೀನಿ. ಆಶಾ, ತನುಜ ಇಬ್ಬರು ಅವರು ತೊಗೊಂಡ್ರು ಸೇಮ್ ನಮ್ಮ ಥರನೇ. ಹಂಗಾಗಿ ನಮಗೆ ಸ್ವಲ್ಪ ಕಮ್ಮಿ ರೇಟಿಗೆ ಹಾಕ್ಕೊಟ್ರು. ಇದನ್ನು ಅವರು 30 ರುಪೀಸ್ ಹೇಳಿದರು.
ನಾವು ಎಲ್ಲರೂ 3 ಜನ ಒಂದು 70 ಪೀಸ್ ಏನೋ ತೊಗೊಂಡ್ವಿ, 60-70 ಪೀಸ್ ಏನೋ ತೊಗೊಂಡ್ವಿ. ಸೊ ಹಾಗಾಗಿ ನಮಗೆ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಟ್ರು. ಕಮ್ಮಿಯಾಗಿ ಅಂದರೆ ಇದು 25 ರುಪೀಸ್ ಅನಿಸುತ್ತೆ, ಮರ್ತೋಗಿದ್ದೀನಿ. ಕರೆಕ್ಟು 25 ರುಪೀಸಿಗೆ ಹಾಕ್ಕೊಟ್ರು. ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ಅಂತೂ ಸಕ್ಕತ್ತಾಗಿತ್ತು, ತುಂಬ ಕಲರ್ಸ್ಗಳು. ನಾನು ಇಷ್ಟು ಕಲರ್ಸ್ ತಂದಿದ್ದೀನಿ ಈ ಥರದ್ದು. ರೆಡ್ಡು, ಆಮೇಲೆ ಸ್ವಲ್ಪ ಕ್ರೀಮಿಶ್ ಕಲರು, ಗ್ರೀನು, ಮತ್ತು ಮೆಜೆಂಟಾ ಕಲರು, ಸೀ ಬ್ಲೂ ಕಲರು, ಯೆಲ್ಲೋ, ಈ ಥರದ್ದು ಒಂದು 2 ಬಂಡಲ್ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ನಾವು ಕೊಟ್ಟಾಗ ಅವ್ರು ಖುಷಿಯಿಂದ ತೊಗೊಳ್ತಾರಲ್ವ, ಹಂಗಾಗಿ ಇಷ್ಟ ಆಗತ್ತೆ ಅಂತ ಇದು ತೊಗೊಂಡೆ ಪರ್ಸ್ನ. ತುಂಬ ಚೆನ್ನಾಗಿದೆ ಈ ಪರ್ಸು, ರಿಟರ್ನ್ ಗಿಫ್ಟ್. ನೆಕ್ಸ್ಟ್ ಬಂದು ಸ್ಯಾರಿ. ಸೊ ಈ ಸ್ಯಾರಿಗೋಸ್ಕರನೇ ಹೋಗಿ ಜ್ವರ ಬರ್ಸ್ಕೊಂಡು ಬಂದೆ ಬೆಂಗಳೂರಿಗೆ ಹೋಗಿ. ಇದು ಮಾರುತಿ ಸಿಲ್ಕ್ ಅಂತ, ಅಲ್ಲೇ ತೊಗೊಂಡಿದ್ದು. ಸುದರ್ಶನ್ ಸಿಲ್ಕ್ ಪಕ್ಕದಲ್ಲೇ ಇದೆ ಮಾರುತಿ ಸಿಲ್ಕ್ ಅಂತ. ಇವರು ಮೇಯ್ನು ಸೊಸೈಟಿ ಆ ಥರ ಇದೆ ಸ್ಯಾರಿ ಶಾಪು. ಇದರಿಂದನೇ ಮಗ್ಗ, ಕೈ ಮಗ್ಗ ಅಂತಾರಲ್ವ, ಅಲ್ಲಿಂದನೇ ತರಿಸಿ ಮಾರೋದಂತೆ. ಇವರೇ ವಿವಿಂಗ್ ಮಾಡಿಸೋದು ಅಂತಲೂ ಹೇಳಿದ್ರು. ಸ್ಯಾರಿನ ತೋರಿಸ್ತೀನಿ. ನನ್ನ ಸ್ಯಾರಿ ಬಂದು ಈ ಥರ ಇದೆ. ಗ್ರೀನಿಗೆ ಲೀಫ್ ಗ್ರೀನು, ಸೊ ಈ ಗ್ರೀನಿಗೆ ಪಿಂಕ್ ಬಾರ್ಡರ್ ಬಂದಿದೆ. ಈ ಥರ ಇದೆ, ತುಂಬ ಚೆನ್ನಾಗಿದೆ, ಮತ್ತು ಹೆವಿನೂ ಇದೆ. ನನಗೆ ಇಷ್ಟ ಆಯಿತು ಈ ಥರ ಕಲರ್ ಕಾಂಬಿನೇಷನು. ಗ್ರೀನ್ ಸ್ಯಾರೀಸ್ ನನ್ನ ಹತ್ರ ಎಷ್ಟೊಂದಿತ್ತು, ಬಟ್ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಸೊ ಹಾಗಾಗಿ ತೊಗೊಂಡೆ. ಈ ಥರ ಇದೆ ಸ್ಯಾರಿ. ಆಲ್ ಓವರ್ ಸ್ಯಾರಿ ಫುಲ್ಲು ಲೈನ್ಸ್ ಬಂದಿದೆ, ಈ ಥರ ಸ್ಟ್ರೈಪ್ ಲೈನ್ಸು. ಆಮೇಲೆ ಇಲ್ಲಿ ಒಂಥರ ಜರಿ ವರ್ಕು. ಇದು ಬಂದು ಸಿಲ್ವರ್ ಕಲರ್ ಇದೆ, ಇದೆಲ್ಲದೂ ಸಿಲ್ವರ್ ಕಲರು. ಸೊ ಸೇಮ್ ಒಂದು ಕಡೆ ಸ್ಮಾಲ್ ಬಾರ್ಡರ್ ಬಂದಿದೆ, ಇನ್ನೊಂದು ಕಡೆ 1 ಫೀಟ್ ಬಾರ್ಡರ್ ಥರ, ಈ ಥರ ಇದೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಫ್ರೆಂಡ್ಸೂ ಚೆನ್ನಾಗಿದೆ ಅಂತ ಅಂದರು ಅವರಿಬ್ರು. ಈ ಥರ ಹೆಂಗೋ ಹಬ್ಬಕ್ಕೆ ಉಡಿಸ್ತೀನಲ್ಲ ಅಮ್ಮನವರಿಗೆ, ಆವಾಗ ತೋರಿಸ್ತೀನಿ ನಿಮಗೆಲ್ಲರಿಗೂ. ಸೊ ಈ ಥರ ಇದೆ. ಬ್ಲೌಸ್ ಬಂದು ಇದು ಪಿಂಕು, ಈ ಥರ ಇದೆ. ತುಂಬ ಚೆನ್ನಾಗಿದೆ. ಸೊ ಇದು ನನ್ನ ಸ್ಯಾರಿ. ಇದು 13,000 ಏನೋ ಇತ್ತು. ಡಿಸ್ಕೌಂಟ್ ಹೋಗಿ ನಮಗೆ ಡಿಸ್ಕೌಂಟು ಹೋಯಿತು. ನಾವು ಕೂಡ ಒಂದು ಸ್ವಲ್ಪ ಬಾರ್ಗೇನು ಮಾಡಿದ್ವಿ, ಕಮ್ಮಿ ಮಾಡಿ ಅಂತ. ಹಬ್ಬ ಸೀಸನ್ ಅಲ್ವಾ ಅಂತ ಅವರು ಜಾಸ್ತಿ ಹೇಳ್ತಾಯಿದ್ರು. ಸೊ ನನ್ನ ಸ್ಯಾರಿ ಪ್ರೈಸ್ ಬಂದು 9,000, 9,000 ಆಯಿತು. ಸೊ ಈ ಸ್ಯಾರಿನ ತೊಗೊಂಡೆ. ಮಾರುತಿ ಸಿಲ್ಕ್ ಅಂತ ಚಿಕ್ಕಪೇಟೆನಲ್ಲಿ. ಸೊ ಇದು ನನ್ನ ಸ್ಯಾರಿ. ನೆಕ್ಸ್ಟ್ ಬಂದು ಅಮ್ಮನವರಿಗೆ ಒಂದು ಮೂಗ್ಬಟ್ಟು ತೊಗೊಂಡಿದ್ದೀನಿ, ಈ ಥರದ್ದು ಸ್ಟೋನ್ದು. ನನ್ನ ಹತ್ರ ಗೋಲ್ಡ್ದೇ ಒಂದಿತ್ತು, ರೆಡ್ ಕಲರು. ಸೊ ಇದನ್ನು ಹಾಕೋಣ ಅಂತ ತೊಗೊಂಡಿದ್ದೀನಿ, ಗೊತ್ತಿಲ್ಲ ಯಾವ ಥರ ಹಾಕೋದು ಅಂತ. ಸೊ ಈ ಥರ ಇದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಲ್ಲಿ ತೊಗೊಳ್ತಾ ಇದ್ವಲ್ಲ, ಆಶಾ ಮತ್ತು ತನುಜ ಇಬ್ಬರೂ ಮುಖವಾಡ ತೊಗೊಂಡ್ರು ಅವರು. ಸೊ ಅದ್ರ ಹತ್ರ ತೊಗೊಳ್ಳುವಾಗ ನಾನು ಇದನ್ನು ಚೆನ್ನಾಗಿದೆ ನೋಡೋಣ ಅಂತ, ಇದನ್ನು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ಆಮೇಲೆ ಒಂದಷ್ಟು ನೈಲ್ ಪಾಲಿಶ್ ತೊಗೊಂಡೆ, ಕಲರ್ದು. ಅವರು ಎಲ್ಲರೂ ತೊಗೊಂಡ್ರು. ನಾನು ಒಂದಷ್ಟು ಕಲರ್ಸ್, ಒಂದು 5 ಕಲರ್ಸ್ ತೊಗೊಂಡೆ. ಯೆಲ್ಲೋ, ಆಮೇಲೆ ವೈಟು, ಇದೊಂದು ಸ್ವಲ್ಪ ಪಿಂಕ್ ಥರ, ಸಿಲ್ವರ್ ಕಲರು. ಸೊ ಈ ಥರದ್ದು ಎಲ್ಲರೂ ತೊಗೊಂಡ್ವಿ, 3 ಜನನು. ಇದು ಬಂದು 25 ರುಪೀಸ್ ಅನಿಸುತ್ತೆ, 20 ರುಪೀಸ್ ಕರೆಕ್ಟು. 100ಗೆ 5 ತೊಗೊಂಡಿದ್ದು, ಕರೆಕ್ಟು 20 ರುಪೀಸು. ಇದು ತೊಗೊಂಡ್ವಿ, ನಾನು 5 ತೊಗೊಂಡೆ. ಆಮೇಲೆ ಒಂದು ಸ್ವಿಸ್ ಬ್ಯೂಟಿದು ಒಂದು ಲಿಪ್ ಲೈನರ್ನ ತೊಗೊಂಡೆ. ಸೊ ಇದು ನೋಡು ಇಲ್ಲ ನಿಜವಾಗ್ಲೂ ಯಾವ ಥರ ಇದೆ ಅಂತ. ಅವತ್ತು ಮಳೆನಲ್ಲಿ ತೊಗೊಂಡು ಬಂದಿದ್ದು. ಸೊ ಈ ಥರ ಇದೆ. ಕಾಣಿಸ್ತಿದೆಯಾ? ಇದೊಂದು ತೊಗೊಂಡೆ. ಸೊ ಇಷ್ಟು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಿಕ್ಕಪೇಟೆಯಿಂದ ಏನೇನು ತೊಗೊಂಡು ಬಂದೆ ಅಂತ
ಸೊ ಅವತ್ತಿಂದ ನಂಗೆ ಶೇರ್ ಮಾಡೋಕ್ಕೆ ಆಗಿರಲಿಲ್ಲ. ಸ್ಯಾರಿ ತೋರಿಸ್ಬೇಕಾಗಿತ್ತು, ಯಾವ ಥರ ಸ್ಯಾರಿ ತೊಗೊಂಡಿದ್ದೀನಿ ಅಂತ. ಸೊ ಎಲ್ಲ ತೋರಿಸಿದ್ದಾಯಿತು, ಏನೇನು ತೊಗೊಂಡಿದ್ದೀನಿ ಅಂತಲೂ. ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ಏನೂ ಜಾಸ್ತಿ ಶಾಪಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ. ಇಷ್ಟು ತೊಗೊಂಡು ಬಂದ್ವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದರೆ ಲಾಸ್ಟಲ್ಲಿ ಇನ್ನೊಂದು ಸತಿ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಹೌದು, ಜ್ವರ ಬಂದರೆ ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಬೇಗ ಟ್ರೀಟ್ಮೆಂಟ್ ತೊಗೊಳ್ಳಿ. ಅದರಲ್ಲೂ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ, ಬಾಡಿ ಪೇಯ್ನ್ ಆಗ್ತಾ ಇದೆ, ಕಣ್ಣೆಲ್ಲ ನೋವ್ತಾ ಇದೆ, ತಲೆ ನೋವ್ತಾ ಇದೆ ಅಂದರೆ 100% ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಜವಾಗ್ಲೂ ನರಕ ಎಲ್ಲಿದೆ ಅಂದರೆ ಇಲ್ಲೇ ತೋರಿಸ್ಬಿಡುತ್ತೆ. ಒಂದು ಸಣ್ಣ ಸೊಳ್ಳೆಯಿಂದ ಅಪ್ಪ ದೇವ, ಮಲಗು ಎದ್ದೆ. ನಾನಂತೂ ಸಖತ್ ಸಫರ್ ಮಾಡಿದೆ. ಈ 15 ದಿನದಲ್ಲಿ ಏನೆಲ್ಲ ಸಫರ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಒಂದೆರಡು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ ಆಸ್ಪತ್ರೆಯಲ್ಲಿ ಹೇಗಿದ್ದೆ ಅಂತ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಒಂದು ಡೆಕೋರೇಷನ್ನ ಯಾವ ಥರ ಮಾಡೋದು, ಒಂದಷ್ಟು ಆನ್ಲೈನಿಂದ ಶಾಪ್ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಸಿಂಪಲ್ಲಾಗಿ ಲಕ್ಷ್ಮಿ ಕೂರಿಸೋದು ಹೇಗೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ಸೇಫಾಗಿರಿ. ಥ್ಯಾಂಕ್ ಯು.